ರೀಸೆಂಟ್ ಆಗಿ ರಿಲಯನ್ಸ್ ಜಿಯೋ ಅವರು ಒಂದು ಹಿಡನ್ ಪೊಟೆನ್ಷಿಯಲ್ನ ಜಿಯೋ ಭಾರತ್ ಫೋನ್ನಲ್ಲಿ ಅನ್ಲಾಕ್ ಮಾಡಿದ್ದಾರೆ. ಸೊ ಈ ಒಂದು ಫೀಚರ್ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ GPS ಟ್ರ್ಯಾಕ್ ಮಾಡ್ಬೋದು, ಯಾರು ಕಾಲ್ ಮಾಡಬೇಕು ಯಾರು ಕಾಲ್ ಮಾಡಬಾರ್ದು ಅನ್ನೋದನ್ನ ಕಂಟ್ರೋಲ್ ಮಾಡ್ಬೋದು. ಹಾಗೆ ಸಾಕಷ್ಟು ಸೇಫ್ಟಿ ಫೀಚರ್ಸ್ನ ಎನೇಬಲ್ ಮಾಡ್ಬೋದು. ಇದರಿಂದ ನಮ್ಮ ಪ್ರೀತಿ ಪಾತ್ರ ಸೇಫ್ಟಿ ಹಾಗೂ ಸೆಕ್ಯೂರಿಟಿನ ಗ್ಯಾರಂಟಿ ಮಾಡ್ಬೋದು. ಈ ಒಂದು ಅನೌನ್ಸ್ಮೆಂಟ್ ಆಗಿದ್ದು ಡೆಲ್ಲಿಯಲ್ಲಿರೋ ಯಶೋಭೂಮಿಯಲ್ಲಿ ಇಂಡಿಯನ್ ಮೊಬೈಲ್ ಕಾಂಗ್ರೆಸ್ನಲ್ಲಿ. We have the need to be connected with our children at all points of time. What we've brought now is a capability built in Jio Bharat phone, which is this becomes the first phone in its category, Jio Bharat, which now comes with the safety shield. ಹೇಗೆ ನಮ್ಮ ಸ್ಮಾರ್ಟ್ಫೋನ್ನ ಜಿಯೋ ಭಾರತ್ ಫೋನ್ಗೆ ಕನೆಕ್ಟ್ ಮಾಡಿ ಮಾನಿಟರ್ ಮಾಡ್ಬೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಜಿಯೋ ಥಿಂಗ್ಸ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಆನಂತರ ಜಿಯೋ ಭಾರತ್ ಫೋನಲ್ಲಿರೋ ಜಿಯೋ ಕಂಪ್ಯಾನಿಯನ್ ಹಾಗೂ ಜಿಯೋ ಥಿಂಗ್ಸ್ನ ಅದಕ್ಕೆ ಲಿಂಕ್ ಮಾಡಿ. ಅದಾದಮೇಲೆ ನಾವು ಮಕ್ಕಳದಾಗಲಿ ವಯಸ್ಸಾದ ಪೇರೆಂಟ್ಸ್ಗಾಗಲಿ ಮಾನಿಟರ್ ಮಾಡ್ಬೋದು. ಲೊಕೇಶನ್ನ ಟ್ರ್ಯಾಕ್ ಮಾಡ್ಬೋದು, ಯಾರು ಕಾಲ್ ಮಾಡ್ತಿದ್ದಾರೆ ಯಾರು ಕಾಲ್ ಮಾಡ್ತಿಲ್ಲ ಅಂತ ಕಂಟ್ರೋಲ್ ಮಾಡ್ಬೋದು. ಹಾಗೆ ಸ್ಪ್ಯಾಮ್ ಮೆಸೇಜಸ್ ಸ್ಪ್ಯಾಮ್ ಕಾಲ್ಸ್ನ ಬ್ಲಾಕ್ ಮಾಡ್ಬೋದು. ಎಷ್ಟು ಅದ್ಭುತವಾಗಿದೆ ಅಲ್ಲ ಈ ಫೀಚರ್. ಥ್ಯಾಂಕ್ಸ್ ಟು ರಿಲಯನ್ಸ್ ಜಿಯೋ.